ಮೊದಲನೇದಾಗಿ ಸೋನಿಯಾ ಗಾಂಧಿ ನಮ್ಮ ಲೀಡ್ರು 101% ನಮ್ಮ ಲೀಡರ್, ಪ್ಲಸ್ ಒಂದು ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಮದುವೆಯಾಗಿ ಒಂದು 10 ವರ್ಷ ಅವರ ಹೆಸರಿಂದ ಸರ್ಕಾರ ಬಂದಿದೆ ಅಂದರೆ ಅದಕ್ಕಿಂತ ದೊಡ್ಡ ಲೀಡ್ರು ನಮಗೆ ಯಾರೂ ಸಿಗಂಗಿಲ್ಲ. ದೇಶದಲ್ಲಿ ಸರ್ಕಾರ ತಂದಿರತಕ್ಕಂಥ ಯಾರು ಹೆಣ್ಣುಗಳಿದ್ರೆ ನಮ್ಮ ಸೋನಿಯಾ ಗಾಂಧೀಜಿ. ಖರ್ಗೆ ಸಾಹೇಬರು ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಇವರು. ನಮ್ಮ 371J ತಂದಿರತಕ್ಕಂಥ ಮರ್ಯಾದೆ ಹೊಂದಿದೆ. CM ಸಿದ್ದರಾಮಯ್ಯ ಅಂತೂ ನಾವು ಹೇಳಬೇಕಲ್ಲ, ನನಗೆ ಗುರುಗಳವರು. ಈಗಿಂದಲ್ಲ, ನನಗೆ ಫಸ್ಟ್ MLC ಮಾಡಿದ್ದವರು, ಆಮೇಲೆ ಸೆಕೆಂಡ್ MLC ಮಾಡಿದ್ದಾರೆ ಎಲ್ಲ ಅವರು. ನಮ್ಮ ವಿಚಾರದಾಗ ನಮ್ಮ ಸಿದ್ದರಾಮಯ್ಯ ಅಂತ ಒಂದು ಲೀಡರು ನಮ್ಮ ಎಲ್ಲ ಹಿಂದ ಸಮಾಜರಿಗೆ ಒಂದು ಗೌರವ. ನನಗೆ ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆಗೆ, ನಾನು ಅವರು ಯೂತ್ ಕಾಂಗ್ರೆಸ್ಸಿಂದ ಬೆಳಕ ಬಂದಿದ್ದೀವಿ. ಅವರು ನನಗೆ ಅವರು ಏನನ್ನೋದು ಗೊತ್ತು, ಅವ್ರು ನಾನೇನನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಜಮೀರ್ ಅಹಮದ್ ಖಾನ್ ನಮ್ಮ ಸಮಾಜದಲ್ಲಿ ನಂಬರ್ 1 ಲೀಡರ್. ಈಗ ಸದ್ಯ ಪ್ರೆಸೆಂಟ್ ಅವ್ರ ಕೈಗೆ ಅಧಿಕಾರ ಇದೆ. ಯಾವ ಅಧಿಕಾರವನ್ನು ಸದುಪಯೋಗ ಮಾಡ್ತಿದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಅಡ್ಡಾಡಿ ಶಾಲೆಗಳು, ಕಾಲೇಜುಗಳು ಆದಷ್ಟು ಜಾಸ್ತಿ ನಮ್ಮ ಬಜೆಟಿನ ಮುಕ್ಕಾಲು ಭಾಗ ನಮ್ಮ ಸಮಾಜಕ್ಕೆ ಎಜುಕೇಷನ್ ವಿಚಾರವಾಗಿ ಮಾಡ್ತಿದ್ದಾರೆ. PM ಮೋದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅವರು. ಅವ್ರೇನು ಆಗಬೇಕಂತ ಅಂತ ಕ್ವಾಲಿಟಿಯಿಂದ ಬಂದಿರತಕ್ಕಂಥ ಪ್ರೈಮ್ ಮಿನಿಸ್ಟರ್ ಅಲ್ಲ. 3 ಸರ್ತಿ ಅವರು ಆಗಬೇಕಾದ್ರೆ ಅವ್ರು ಏನಪ್ಪ ಅಂದರೆ ಒಂದು ಸಮಾಜದಲ್ಲಿ ಒಗ್ಗಟ್ಟು ತಂದು ಪ್ರೈಮ್ ಮಿನಿಸ್ಟರ್ ಆಗಿಲ್ಲ, ಒಡಕ್ಕೆ ತಂದು ಒಂದು ಹೆದರಿಸಿ ಒಂದು ನಮ್ಮನೆ ಓಟ್ ತೊಗೊಂಡು ಇವತ್ತು ತನಕ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅವರಿಂದ ಯಾವುದೂ ಕಲ್ಯಾಣದ ಕಾರ್ಯಕ್ರಮ ಒಂದೂ ಆಗಿಲ್ಲ.